ನಮಸ್ಕಾರ ವೀಕ್ಷಕರೇ, ಸಿನಿ ಜನಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋ ಕನಿಷ್ಠ ಏನಿಲ್ಲ ಅಂದ್ರೂ ಒಂದು 7-8 ನಿಮಿಷ ಇರುತ್ತೆ. ದಯವಿಟ್ಟು ನೀವು ಸಿನಿಮಾದವರು ಸ್ವಲ್ಪ ನೋಡಿದ್ರೆ ತುಂಬ ಅನುಕೂಲ ಅಂತ ನನ್ನ ಅಭಿಪ್ರಾಯ. ಏನಕ್ಕೆ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಯಾರೊಬ್ಬರು ಮಾಡ್ತಾಯಿಲ್ಲ. ನಮ್ಮ ಚಿತ್ರರಂಗಕ್ಕೆ ಬೇಕಾಗಿರೋದು ಬೇಡದೇ ಇರೋ ಅಂತ ನನಗೆ ತಿಳಿದಿರೋ ಮಟ್ಟಿಗೆ ನಾನು ಹೇಳಲು ಇಷ್ಟಪಟ್ಟು ನಾನು ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮಗೆ ಆಸಕ್ತಿ ಇದೆಯೋ ಇಲ್ವೋ ಗೊತ್ತಾಗ್ತಾಯಿಲ್ಲ. ಇವತ್ತಿರೋ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರು ನೆಕ್ಸ್ಟ್ ಸಿನಿಮಾ ಮಾಡಬೇಕು, ಇಲ್ಲಾಂದರೆ ಅದನ್ನು ಜೀವನ ಕಟ್ಕೊಬೇಕಂದ್ರೆ ಒಂದ್ಸಲ ಅದು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ನಿಮ್ಗೆ ಅನುಕೂಲವಾಗುವಂಥ ಕೆಲವೊಂದು ವಿಷಯಗಳನ್ನ ನಾನು ಹೇಳಲು ಬಯಸ್ತಾ ಇದ್ದೀನಿ. ಏನಕ್ಕೆ ಅಂದರೆ ಆಮೇಲೆ ಚಿತ್ರರಂಗದಲ್ಲಿ ಟಾಪ್ ಡೈರೆಕ್ಟ್ಸ್ ಅಂತ ಇರೋರ್ಗು ನಾನು ಹೇಳೋ ವಿಚಾರದಲ್ಲಿ ಸಿನಿಮಾ ತೆಗಿಯೋದ್ರಲ್ಲಿ ನಿಮ್ಗೆ ಗೊತ್ತಿಲ್ಲದೆ ಇರೋದು ಏನೂ ಇರೋದಿಲ್ಲ ಸರ್. ಆದರೆ ಚಿತ್ರರಂಗದಲ್ಲಿ ಏನು ನಡೀತಾ ಇದೆ ಅಂತಂದ್ರೂ ನಿಮ್ಗೆ ಗೊತ್ತಾಗಬೇಕಲ್ವಾ. ಅದಕ್ಕೋಸ್ಕರ ಈ ವಿಷಯನ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ನೋಡಿ, ಈಗ ಅವ್ರು ಸುಮ್ಮನೆ ಇದ್ದರು ಅಂದರೆ 4-5 ತಿಂಗಳಿನಿಂದ ಆಂಧ್ರದಲ್ಲಿ ಸ್ವಲ್ಪ ಮೆಲ್ಲಗೆ ಅವ್ರಿಗೆ ಭಯ ಬಂತು. ಏನಕ್ಕೆ ಬಂತಂದರೆ, ಏನಪ್ಪ 100 ಕೋಟಿ ಕಲೆಕ್ಷನ್ ಮಾಡೋ ಸಿನಿಮಾ ನೋಡಿದ್ರೆ 60 ಕೋಟಿ 50 ಲಕ್ಷಕ್ಕೆ 50 ಕೋಟಿಗೆ ಬೀಳ್ತಾ ಇದೆ. ಸೂಪರ್ ಡೂಪರ್ ಹಿಟ್ ಬ್ಲಾಕ್ ಬಾಸ್ಟರ್ ಆದ್ರೂ ಫಸ್ಟ್ ಡೇ ಒಳ್ಳೆ ಓಪನಿಂಗ್ಸ್ ಇದೆ, ಸೆಕೆಂಡ್ ಡೇ ನೋಡಿದ್ರೆ ಸಿನಿಮಾ ಕಲೆಕ್ಷನ್ ಇಲ್ಲ, ಥರ್ಡ್ ಡೇ ಸಂಡೇ ಮಂಡೇ ಅಂತೂ ಸಿನಿಮಾಗೆ ಜನ ಬರ್ತಾಯಿಲ್ಲ. ಪವನ್ ಕಲ್ಯಾಣ್ ಅವರು ಆಗಿರ್ಬೋದು, ಚಿರಂಜೀವಿ ಆಗಿರ್ಬೋದು, ಬಾಲಕೃಷ್ಣ ಆಗಿರ್ಬೋದು, ನಾಗಾರ್ಜುನ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಭಯ ಬಂದುಬಿಟ್ಟಿದೆ ಸರ್ ಅವ್ರಿಗೆ. ನಾವು 100 ಕೋಟಿ 150 ಕೋಟಿ ಇಸ್ಕೊತಾ ಇದ್ದೀವಿ, ಆದರೆ ಸಿನಿಮಾ ಯಾಕೆ ಹಿಂಗಾಗ್ತಾ ಇದೆ ಅಂತ ಕನ್ನಡ ಚಿತ್ರರಂಗದಲ್ಲಿ ಇದ್ರ ಬಗ್ಗೆ ಯೋಚನೆ ಮಾಡೋರೇ ಇಲ್ಲ. ಏನಕ್ಕೋ ಸಿನಿಮಾ ಮಾಡಿದ್ವಿ, ರಿಲೀಸ್ ಮಾಡಿದ್ವಿ, ಅವತ್ತು ಹಬ್ಬ ಆಯಿತು, ಬಿಟ್ಬಿಟ್ವಿ. ಸಿನಿಮಾ ಹೋಯ್ತು ಬಂತು ಯಾರಿಗೂ ಗೊತ್ತಾಗ್ತಾಯಿಲ್ಲ. ನೀವು ಯಾವ ರೀತಿ ಅರ್ಥ ಮಾಡ್ಕೊತಾ ಇದ್ದೀರಂತ ನಮಗಂತೂ ಗೊತ್ತಾಗ್ತಾ ಇಲ್ಲ ಸರ್. ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಕಲಾವಿದರಾಗಿರ್ಬೋದು. ಇವತ್ತು ನೋಡಿ, IBM ಅನ್ನೋ ಒಂದು ವೆಬ್ಸೈಟ್ ಮೇಲೆ ಆಂಧ್ರದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಟಾಪ್ ಪ್ರೊಡ್ಯೂಸರ್, ಒನ್ ಆಫ್ ದ ಸಕ್ಸಸ್ಫುಲ್ ಪ್ರೊಡ್ಯೂಸರ್, 90% ಸಕ್ಸಸ್ ಇರುವಂಥ ದಿಲ್ರಾಜು ಅವ್ರಿಗೇನು ಅವಶ್ಯಕತೆ ಇದೆಯಾ? ನನ್ನ ಸಿನಿಮಾ ಬಿಸ್ನೆಸ್ ಆಗುತ್ತೆ, ನನಗೆ OTT ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ, ಆಮೇಲೆ ಮಾಡೋದೆಲ್ಲ ದೊಡ್ಡ ದೊಡ್ಡ ಸ್ಟಾರ್ ಜೊತೆನೇ ಸಿನಿಮಾ. ಆದರೆ ಇವತ್ತು ಹೋಗಿ ಮೀಟಿಂಗ್ ಮಾಡಿದ್ದಾರೆ ನಾಗಾರ್ಜುನ, ವೆಂಕಟೇಶು, ನಾನಿ, ಇವ್ರಿಗೆಲ್ಲ ಏನಕ್ಕೆ ಅದ್ರ ಬೇಕಾಗಿತ್ತಾ? ಸುರೇಶ್ ಬಾಬು, ಇದು ಪ್ರತಿಯೊಬ್ಬರು ಹೋಗಿ ಆ ಆ್ಯಪ್ನಲ್ಲಿ ಸಿನಿಮಾ ಇರುವಂಥ ದಿಲ್ರಾಜು ಅವ್ರಿಗೇನು ಅವಶ್ಯಕತೆ ಇದೆಯಾ? ನನ್ನ ಸಿನಿಮಾ ಬಿಸ್ನೆಸ್ ಆಗುತ್ತೆ, ನನಗೆ OTT ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ, ಆಮೇಲೆ ಆಗ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಯಾವುದೇ ರೀತಿಯಲ್ಲಾದರೂ ಅದನ್ನು ಬ್ಯಾನ್ ಮಾಡಬೇಕು ಅಂತ. ಆದರೆ ಅವ್ರಿಗೂ ಗೊತ್ತಿಲ್ಲದಿರೋದು ಏನಂದರೆ, ಇವರು ಇಲ್ಲೋಗಿ ಅವ್ರ ಸ್ಟೇಟಿಗೆ ಮಾತ್ರ ಅವ್ರು ಯೋಚನೆ ಮಾಡ್ತಾಯಿದ್ದಾರೆ ಬಿಟ್ಟರೆ, ಅವ್ರು ಸ್ವಲ್ಪ ಏನಕ್ಕೆ ಮೆಗಾಸ್ಟಾರ್ ಚಿರಂಜೀವಿ ಅವ್ರ ತಮ್ಮನೇ ಪವನ್ ಕಲ್ಯಾಣ್ ಅವರು ಒಂದು ಮಾತು ಹೇಳಿದ್ರೆ ಕೇಂದ್ರದಲ್ಲಿ ಏನು ಬೇಕಾದ್ರೂ ನಡೀತೈತೆ. ಆದರೆ ಅವರು ಸೆಂಟ್ರಲಲ್ಲಿ ಹೋಗಿ ಇದೇ ರೀತಿ ಏನೋ ಮಾತಾಡಿದರೆ ನಿಜವಾಗ್ಲೂ ಹೇಳ್ತೀನಿ, ಇಡೀ ಇಂಡಿಯಾಗೆ ಒಳ್ಳೆಯದಾಗುತ್ತೆ. ಅಮಿತಾಬ್ ಬಚ್ಚನ್ ಅವ್ರಿಗೆ ಏನು ಗೊತ್ತೋ ಏನು ಗೊತ್ತಿಲ್ವೋ, ರಜನಿಕಾಂತ್ ಅವ್ರಿಗೆ ಏನು ಗೊತ್ತೋ ಗೊತ್ತಿಲ್ವೋ, ಅದಾದಮೇಲೆ ಅವರು ಆ್ಯಕ್ಟ್ ಮಾಡ್ತಾರಲ್ಲ ಅದೊಂದು ಭಯ ಇರಬೇಕು ಇವ್ರಿಗೆಲ್ಲ. ಏನಕ್ಕಂದರೆ ನಮ್ಮ ಬಗ್ಗೆ ಏನು ಮಾತಾಡ್ತಾರೋ ಅನ್ನೋದು ಇರ್ಬೋದನ್ನು. ಅವ್ರು ನೋಡಿ, IBM ಅವರು ಇವರು ರಿಯಾಕ್ಟ್ ಆಗಿದ ತಕ್ಷಣವೇ ಅವ್ರ ಮೇಲೇ ಒಂದು ರಿಯಾಕ್ಷನ್ ಮಾಡಿದ್ದಾರೆ. ಅದೇನೆಂದರೆ, ನೀವು ಚಿತ್ರರಂಗದವ್ರು ಕರಪ್ಟ್ ಆಗಿದ್ದೀರಾ, ನೀವು 200 ಕೋಟಿ 300 ಕೋಟಿ ಇಸ್ಕೊತಾ ಇದ್ದೀರಾ, ನೀವು ಇಷ್ಟು ರೇಟ್ ಮಾಡ್ತಾಯಿದ್ದೀರಾ ಅಂತ. ಸ್ವಾಮಿ, ಖರ್ಚು ಮಾಡಿದ್ದೀವಿ, ಸಿನಿಮಾ ತೊಗೊತಾ ಇದ್ದಾರೆ, ಸಿನಿಮಾ ಮಾರ್ತಾ ಇದ್ದಾರೆ, ಸಿನಿಮಾ ನೋಡ್ತಾ ಇದ್ದೀವಿ. ನೀವು ಪುಕ್ಷಾಟೆ ತಾವು ಕಳ್ತನ ಮಾಡ್ಕೊಂಬಿಟ್ಟು 100 ಕೋಟಿ ದುಡ್ಡು ಕೊಂಡೋದ್ರಿ, ಹೆಂಗೆ ಸ್ವಾಮಿ? ಇದ್ರ ಬಗ್ಗೆ ಯಾರು ಏನು ಅನ್ಕೊತಾರೋ ಗೊತ್ತಿಲ್ಲ. ಹೊರತು ದಯವಿಟ್ಟು ಕನ್ನಡ ಚಿತ್ರರಂಗದವರು ಮೊಟ್ಟ ಮೊದಲ ಬಾರಿಗೆ ಏನಾದರೂ ಒಂದು ರಿಯಾಕ್ಟ್ ಆಗಿ, ಸುಮ್ಮನೆ ಆ ವಾಣಿಜ್ಯ ಮಂಡಿನಲ್ಲಿ ಕುತ್ಕೊಂಡು ಅದೇನು ದಬಾಕ್ತಾ ಇದ್ದಾರೋ ಅಂತ ನಮಗಂತೂ ಗೊತ್ತಾಗ್ತಾಯಿಲ್ಲ. ಏನಕ್ಕೆ ಈ ದಬಾಕೊಂತವ್ರೆ ಅಂತಾರೆ ಹೇಳ್ತೀನಿ ಕೇಳಿ. ಪಾಪ ರಾಮು ಅವ್ರು ತಿರೋಗಿದ್ದಾರೆ, ಸರಿನಾ? ದಂಡುಪಾಳ್ಯ ಡೈರೆಕ್ಟ್ರು ನಾನು, ಸರಿನಾ? ಅದಾದಮೇಲೆ ಯೋಗಿಯವರ ತಂದೆಯವರು ಎಲ್ಲ ಹೋಗಿ ಅವತ್ತು ಕೈ ಕಾಲು ಇಟ್ಕೊಳೋ ಥರ ಕೇಳ್ಕೊಂಡ್ವಿ. UFO ಕ್ಯೂಬ್ಗೆ ಸ್ಟ್ರೈಕ್ ಮಾಡಬೇಡಿ ಸರ್, ನಾವೆಲ್ಲ ಅನೌನ್ಸ್ಮೆಂಟ್ ಮಾಡಿದ್ದೀವಿ, ನಮ್ಮ ಪರಿಸ್ಥಿತಿ ಹಿಂಗಿದೆ ಸರ್, ನಾವು ತುಂಬ ದುಡ್ಡು ಇನ್ವೆಸ್ಟ್ ಮಾಡಿದ್ದೀವಿ, ಮನೆ ಮಾಟಿಗೆ ಮಾರ್ಕೊಂಡು ಸಿನಿಮಾ ಮಾಡ್ತಾಯಿದ್ದೀವಿ ಸರ್ ಅಂತ. ಅವತ್ತಿನ ಕಾಲಕ್ಕೆ ಇಲ್ಲ, ಅದು ಸ್ಟ್ರೈಕ್ ಮಾಡಿದ್ರೇನಂದ್ರು. ಇವತ್ತು ಗಂಟೆ ಅದ್ರ ಬಗ್ಗೆ ₹1 ಕಡಿಮೆ ಮಾಡಿಸೋ ಜಾಯಮಾನಕ್ಕೆ ನೀವು ಹೋಗಿದ್ದೀರಾ? ಎಂಥದಿಲ್ಲ. ತಿಂದ್ರಿ ಕುಡಿದ್ರಿ ಎಲೆಕ್ಷನ್ ಮಾಡಿದ್ರಿ, ಅಷ್ಟೇ ನಿಮ್ಮ ಕತೆ. ಚಿತ್ರರಂಗದಲ್ಲಿ ಸರ್ ತಿನ್ನೋದಲ್ಲ ಇಂಪಾರ್ಟೆಂಟು ಸರ್. ನೀವು ಎಷ್ಟು ಒಂದು ಮೆಂಬರ್ಶಿಪ್ಗೆ ಎಷ್ಟು ತಗೊತೀರ ಅಂತ ನಿಮ್ಗೆ ಗೊತ್ತಲ್ಲ.
1,15,000 ಗಂಟ ನೀವು ಚಾರ್ಜ್ ಮಾಡ್ತೀರ. 1,03,000 ರೂಪಾಯಿ ನಾವು ಇರಬೇಕಾದ್ರೆ ಇವಾಗ ಎಷ್ಟು ಮಾಡಿದ್ದೀರಿ ಅಂತ ಗೊತ್ತಿಲ್ಲ. ಅದು ಏನು ಪ್ರಯೋಜನ ಸರ್ ನೀವು? ಇಂಥ ವೆಬ್ಸೈಟ್ಗಳೆಲ್ಲ ಬಂದಾಗ ನೀವೇನು ಮಾಡ್ತಾ ಇರ್ತೀರಾ? ಕನ್ನಡ ಚಿತ್ರರಂಗನೇ ಸಾಯಿಸ್ತಾ ಇದೆ. ಇವತ್ತು ಯಾವುದಾದ್ರೂ ಒಂದು ಕನ್ನಡ ಚಿತ್ರರಂಗ ಟಿ ವಿ ರೈಟ್ಸ್ ಆಗ್ತಾಯಿದೆ ಹೊಸಬ್ರದ್ದು, ಹೋಗ್ಲಿ ಇದರಲ್ಲಿ ಡಿಜಿಟಲ್ ಮಾರ್ಕೆಟ್ನಲ್ಲಿ ಯಾವುದಾದ್ರೂ ಆಗ್ತಾಯಿದೆಯಾ? ಯಾವುದೋ ಒಂದು 4 ಜನದ್ದು ಆಗ್ತಾಯಿದೆ. ಅದಕ್ಕೋಸ್ಕರ ನೀವು ಅಂತ ಕುತ್ಕೊಂಡು ಬೆಳಗ್ಗೆನಿಂದ ಸಂಜೆವರೆಗೂ ಆ ವಾಣಿಜ್ಯ ಮಂಡಳಿಯಲ್ಲಿ ಕುತ್ಕೊಂಡಿರಿ. ಪ್ರೊಡ್ಯೂಸರ್ ಅಸೋಸಿಯೇಷನಲ್ಲಿ ಅವರು ಮೆಂಬರ್ಶಿಪ್ ಮಾಡ್ಕೊಂಡು ಅವರು ಕುತ್ಕೊಂಡಿರಲಿ. ಏನು ಪ್ರಯೋಜನ ಸರ್? ಸುಮ್ಮನೆ ಪ್ರೆಸ್ ಮೀಟಿಗೆ ಬಂದು ಮಾತಾಡೋದನ್ನು ಬಿಟ್ಟರೆ ಇನ್ನೇನೂ ಇಲ್ಲ ನಿಮ್ಮದೆಲ್ಲ. ನೀವು ಏನಾದರೂ ಅಂದ್ಕೊಳ್ಳಿ ಸರ್, ಇದು ಸತ್ಯ. ನನಗೆ ಪ್ರಾಬ್ಲಮ್ ಆಗಿದೆ. ಇವತ್ತು ಪ್ರತಿ ಚಿತ್ರರಂಗದಲ್ಲೂ ಪ್ರತಿ ಟಿ ವಿ ರೈಟ್ಸ್ ಆಗದೆ ಪಾಪ ಎಷ್ಟು ಜನ ಒದ್ದಾಡ್ಸಾಯ್ತಾ ಇದ್ದಾರೆ ಸರ್. ಇಂಥ ವೆಬ್ಸೈಟ್ಗಳು ಕಳ್ತನವಾಗಿ ಆಗಿಬಿಟ್ರೆ ಅವರೇ ಎಲ್ಲಿ ಸರ್ ಹೋಗೋದು? 10 ರೂಪಾಯಿ ಬೇಡವಾ ಸರ್ ಅದಕ್ಕೆ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಹೇಳ್ತಾ ಇದ್ದೀವಿ ಅಂತಲ್ಲ, ನೀವು ಸ್ವಲ್ಪ ಎದ್ದು ಬನ್ನಿ ಸರ್, ಮಲಗಿರೋರು.